ಯೋಚನೆ ಮಾಡಿ, ಒಂದು ಚಿಕ್ಕ ಬಿಸ್ಕಟ್ ತುಂಡಾಯ್ತು ಅಂತ ಮಕ್ಕಳು ದಿಢೀರ್ನೆ ಕಂಟ್ರೋಲ್ ಮಾಡ್ಲಾಗದಷ್ಟು ದೊಡ್ಡ ಮಟ್ಟದಲ್ಲಿ ರಾಧಾಂತ ಮಾಡ್ತಾರೆ ಅಲ್ವಾ? ಇಂಥ ಟೈಮಲ್ಲಿ ಮನೆಯಲ್ಲಿರೋ ದೊಡ್ಡವರಿಗೆ ಎಷ್ಟು ಸುಸ್ತಾಗುತ್ತೆ, ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅನ್ನೋದು ಪ್ರತಿದಿನದ ಕಥೆ. ಆದರೆ ಈ ಥರದ ವರ್ತನೆಗಳ ಹಿಂದೆ ಒಂದು ನಿಖರವಾದ ಸೈಂಟಿಫಿಕ್ ರೀಸನ್ ಇದೆ. ಅದೇನು ಅಂತಾನೆ ಈ ದಿನದ ವಿಶ್ಲೇಷಣೆಯಲ್ಲಿ ನಾವು ಡಿಕೋಡ್ ಮಾಡ್ತಾ ಇರೋದು. ಮಕ್ಕಳ ಮನೋವಿಜ್ಞಾನ ಅಂದರೆ ಚೈಲ್ಡ್ ಸೈಕಾಲಜಿಯ ಆಳಕ್ಕೆ ಇಳಿದು ಪ್ರತಿದಿನದ ಪೇರೆಂಟಿಂಗ್ಗೆ ಬೇಕಾಗಿರುವ ವಿಜ್ಞಾನ ಆಧಾರಿತ ಮಾರ್ಗದರ್ಶನವನ್ನ ನಾವಿಲ್ಲಿ ನೋಡೋಣ. ಇದರಲ್ಲಿ ನಾವು ಮುಖ್ಯವಾಗಿ 5 ವಿಚಾರಗಳನ್ನ ಕವರ್ ಮಾಡ್ತೀವಿ. ಮಗುವಿನ ಮೆದುಳಿನ ಕೆಲಸ, 4 ಪೇರೆಂಟಿಂಗ್ ಸ್ಟೈಲ್ಗಳು, ಕೋಪ ಮತ್ತೆ ಸ್ಕ್ರೀನ್ ಟೈಮ್ ಕಂಟ್ರೋಲ್, ಡೈಲಿ ರುಟೀನ್ನ ಮ್ಯಾಜಿಕ್, ಹಾಗೇನೆ ಫ್ಯಾಮಿಲಿ ಇಕೋಸಿಸ್ಟಮ್. ನಿದ್ರೆ, ಗಡಿಗಳು ಅಥವಾ ಡಿಜಿಟಲ್ ಸ್ಕ್ರೀನ್ ಸಮಯದಂತಹ ಟೆನ್ಷನ್ಗಳಿಗೆ ಇಲ್ಲಿದೆ ನೋಡಿ ಸ್ಪಷ್ಟ ಪರಿಹಾರ. ಇವತ್ತಿನ ದಿನಗಳಲ್ಲಿ ಪೇರೆಂಟಿಂಗ್ GPS ಅನ್ನೋ ಪದ ಎಷ್ಟು ಪರ್ಫೆಕ್ಟ್ ಅಲ್ವಾ? ಜಾಯಿಂಟ್ ಫ್ಯಾಮಿಲಿಗಳ ಸಂಘರ್ಷ ಜೊತೆಗೆ ಬೇಕಾಬಿಟ್ಟಿ ಸಿಗೋ ಇನ್ಫಾರ್ಮೇಷನ್ ಇಂದ ಸಿಕ್ಕಾಪಟ್ಟೆ ಗೊಂದಲ ಆಗುತ್ತೆ. ಸರಿಯಾದ ದಾರಿ ಗೊತ್ತಿಲ್ಲ ಅಂದ್ರೆ ತಪ್ಪು ರೂಟಲ್ಲಿ ಹೋಗಿ ಹತಾಶರಾಗೋದು ಗ್ಯಾರಂಟಿ. ಆದ್ರೆ ಈ GPS ಸರಿಯಾಗಿದ್ರೆ ಮನೆಯ ವಾತಾವರಣನೇ ಸಂಪೂರ್ಣವಾಗಿ ಬದಲಾಗುತ್ತೆ. ಬನ್ನಿ, ಮೊದಲಿಗೆ ಮಕ್ಕಳು ಆ ರೀತಿ ಯಾಕೆ ವರ್ತಿಸ್ತಾರೆ ಅನ್ನೋದರ ಹಿಂದಿನ ನ್ಯೂರೋಬಯಾಲಜಿ ಅಂದರೆ ಮೆದುಳಿನ ವಿಜ್ಞಾನವನ್ನ ಸ್ವಲ್ಪ ನೋಡೋಣ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಒಂದು ಬೆರಗುಗೊಳಿಸೋ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಹುಟ್ಟಿದ ಮಕ್ಕಳ ಮೆದುಳಿನಲ್ಲಿ ಪ್ರತಿ ಸೆಕೆಂಡಿಗೆ ಬರೋಬ್ಬರಿ 700 ಹೊಸ ನ್ಯೂರಲ್ ಕನೆಕ್ಷನ್ಸ್ಗಳು ಅಂದ್ರೆ ನರಕೋಶಗಳ ಸಂಪರ್ಕಗಳು ರೂಪುಗೊಳ್ಳುತ್ತೆ. ಜಸ್ಟ್ ಇಮ್ಯಾಜಿನ್, ಇದು ಮಗುವಿನ ಬೆಳವಣಿಗೆಯ ಹಂತದಲ್ಲಿ ಮೆದುಳಿನ ನ್ಯೂರೋಪ್ಲಾಸ್ಟಿಸಿಟಿ ಎಷ್ಟೊಂದು ಅದ್ಭುತವಾಗಿರುತ್ತೆ ಅನ್ನೋದನ್ನ ತೋರಿಸುತ್ತೆ. ಪ್ರತಿ ಕ್ಷಣ ಮೆದುಳು ಹೊಸದಾಗಿ ಅಪ್ಡೇಟ್ ಆಗ್ತಾನೇ ಇರುತ್ತೆ. ಇದು ನಾವೆಲ್ಲರೂ ತಿಳ್ಕೊಳ್ಳೇಬೇಕಾದ ಒಂದು ಬಿಗ್ ಪ್ಯಾರಾಡೈಮ್ ಶಿಫ್ಟ್. ಲಾಜಿಕ್, ಜಡ್ಜ್ಮೆಂಟ್ ಮತ್ತೆ ಇಮೋಷನಲ್ ಕಂಟ್ರೋಲ್ ಇವೆಲ್ಲದಕ್ಕೂ ಕಾರಣ ಆಗೋ ಫ್ರಂಟಲ್ ಕಾರ್ಟೆಕ್ಸ್ ಬೆಳೆಯೋದೇ ಮಗುವಿಗೆ 3 ವರ್ಷ ಆದ್ಮೇಲೆ. ಅಂದ್ರೆ 3 ವರ್ಷದೊಳಗಿನ ಮಕ್ಕಳಿಗೆ ಬಯೋಲಾಜಿಕಲ್ ಆಗಿ ಲಾಜಿಕಲ್ ಆಗಿ ಯೋಚಿಸೋ ಕೆಪಾಸಿಟಿ ಇರೋದಿಲ್ಲ. ಸೊ ಆ ವಯಸ್ಸಿನ ಮಕ್ಕಳಿಗೆ ಬೈಯೋದು ಸೈಂಟಿಫಿಕ್ ಆಗಿ ಯಾವುದೇ ವರ್ಕೌಟ್ ಆಗಲ್ಲ. ಇನ್ನೊಂದು ಕ್ರೂಷಿಯಲ್ ಪಾಯಿಂಟ್ ಅಂದ್ರೆ, ಮಕ್ಕಳನ್ನ ಹೆದರಿಸಿದಾಗ ಅವರ ಬ್ರೈನ್ ಸ್ಟೆಮ್ಗೆ ಎಕ್ಸ್ಟ್ರೀಮ್ ಭಯದ ಸಿಗ್ನಲ್ಸ್ ಪಾಸ್ ಆಗುತ್ತೆ. ಇದು ಹೊಸದನ್ನ ಕಲಿಯೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುತ್ತೆ ಮತ್ತೆ ಅಕ್ಷರಶಃ ಮೆದುಳು ಕುಗ್ಗುವಂತೆಯೂ ಮಾಡಬಹುದು. ಲಾಜಿಕ್ ಜಾಗದಲ್ಲಿ ಕೇವಲ ಫೈಟ್ ಆರ್ ಫ್ಲೈಟ್ ಅನ್ನೋ ಸರ್ವೈವಲ್ ರೆಸ್ಪಾನ್ಸ್ ಮಾತ್ರ ಆಕ್ಟಿವೇಟ್ ಆಗುತ್ತೆ. ಈ ವಾಸ್ತವ ನಿಜಕ್ಕೂ ನಮ್ಮನ್ನ ಎಚ್ಚರಿಸಬೇಕಲ್ವಾ? ಮೆದುಳಿನ ಈ ಒಲಗುಟ್ಟನ್ನ ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಈಗ ಮಗುವಿನ ಇಮೋಷನಲ್ ಸ್ಟೆಬಿಲಿಟಿ ಮೇಲೆ ಬೇರೆ ಬೇರೆ ಪೇರೆಂಟಿಂಗ್ ಸ್ಟೈಲ್ಸ್ ಹೇಗೆ ಪ್ರಭಾವ ಬೀರುತ್ತೆ ಅಂತ ವಿಶ್ಲೇಷಣೆ ಮಾಡೋಣ. ಟ್ರೆಡಿಷನಲ್ ಆಗಿ ನಾವು ನೋಡಿರೋ ನಾನು ಹೇಳಿದಂತೆ ಕೇಳು ಅನ್ನೋ ಅಪ್ರೋಚ್ ಬರೀ ಅಕಾಡೆಮಿಕ್ ಮಾರ್ಕ್ಸ್ ಮತ್ತೆ ಸ್ಟ್ರಿಕ್ಟ್ ರೂಲ್ಸ್ ಮೇಲೆ ನಿಂತಿದೆ. ಆದರೆ ಮಾಡರ್ನ್ ಪೇರೆಂಟಿಂಗ್ ಅಲ್ಲಿ ಅಕಾಡೆಮಿಕ್ ಸಕ್ಸಸ್ ಜೊತೆಗೆ ಇಮೋಷನಲ್ ಸ್ಟೆಬಿಲಿಟಿ ಮತ್ತೆ ಎರಡೂ ಕಡೆ ಗೌರವಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಇವತ್ತಿನ ದಿನದಲ್ಲಿ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ಗೆ ಇದು ತುಂಬಾ ಮುಖ್ಯ. ಈ 4 ಪ್ರಮುಖ ಪೇರೆಂಟಿಂಗ್ ಸ್ಟೈಲ್ಸ್ ನೋಡಿದ್ರೆ ಇದರಲ್ಲಿ ಅಥಾರಿಟೇಟಿವ್ ಅಥವಾ ಅಧಿಕೃತ ಶೈಲಿ ಅನ್ನೋದು ಬೆಸ್ಟ್ ಬ್ಯಾಲೆನ್ಸ್ ಕೊಡುತ್ತೆ. ಇದು ಮಕ್ಕಳ ಜೊತೆ ಆಳವಾದ ಇಮೋಷನಲ್ ಕನೆಕ್ಷನ್ ಬೆಳೆಸುತ್ತೆ. ಅದೇ ಟೈಮ್ಗೆ ಒಂದು ಹೆಲ್ತಿ ಬೌಂಡ್ರಿ ಅಂದ್ರೆ ದೃಢವಾದ ನಾಯಕತ್ವವನ್ನು ಮೇಂಟೈನ್ ಮಾಡುತ್ತೆ. ಈಗ ಮಾಡರ್ನ್ ಫ್ಯಾಮಿಲಿಗಳು ಪ್ರತಿದಿನ ಫೇಸ್ ಮಾಡೋ 2 ದೊಡ್ಡ ತಲೆನೋವುಗಳ ಬಗ್ಗೆ ಮಾತಾಡೋಣ. ಅದೇ ಟ್ಯಾಂಟ್ರಮ್ಸ್ ಅಂದ್ರೆ ಕೋಪದ ಸ್ಫೋಟ ಮತ್ತೆ ಸ್ಕ್ರೀನ್ ಟೈಮ್. ಮಕ್ಕಳು ವಿಪರೀತ ಕೋಪ ಮಾಡಿಕೊಂಡಾಗ ಈ ಸಿಂಪಲ್ ಆದ 4 ಹಂತದ ಸೈಂಟಿಫಿಕ್ ರೂಲ್ ಫಾಲೋ ಮಾಡ್ಬೋದು. ಫಸ್ಟ್, ಅವರ ಕಣ್ಣಿನ ಲೆವೆಲ್ಗೆ ಬಗ್ಗಿ ಮಾತನಾಡಿ. ಸೆಕೆಂಡ್, ಅವರ ಫೀಲಿಂಗ್ಸ್ ಅರ್ಥ ಮಾಡಿಕೊಂಡು ಒಂದು ಹಗ್ ಕೊಡಿ. ಥರ್ಡ್, ಅವರ ಲಾಜಿಕ್ ಬ್ರೈನ್ ಓಪನ್ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿ. ಮತ್ತೆ ಲಾಸ್ಟ್, ರಾತ್ರಿ ಮಲಗೋ ಟೈಮಲ್ಲಿ ಅವರಿಗೆ ಪ್ರೀತಿಯಿಂದ ಎಮೋಷನಲ್ ಆಗಿ ಕೋಚ್ ಮಾಡಿ. ಇದು ಸಿಟ್ಟಿನ ಬದಲು ಎಂಪತಿಯನ್ನ ಬಿಲ್ಡ್ ಮಾಡುತ್ತೆ. ಇದಂತೂ ಪ್ರತಿಯೊಂದು ಮನೆಯಲ್ಲೂ ಗಮನಿಸಲೇಬೇಕಾದ ವಿಚಾರ. ಈ ಹೈ ಸ್ಪೀಡ್ ಇರೋ 3D ಕಾರ್ಟೂನ್ ಫುಲ್ ಸ್ಕ್ರೀನ್ ಇಮೇಜಸ್ಸು ಮಕ್ಕಳ ನರಮಂಡಲಕ್ಕೆ ಸಿಕ್ಕಾಪಟ್ಟೆ ಓವರ್ ಸ್ಟಿಮ್ಯುಲೇಷನ್ ಕೊಡುತ್ತೆ. ಇದರಿಂದ ಪಾಪ್ಕಾರ್ನ್ ಬ್ರೈನ್ ಕ್ರಿಯೇಟ್ ಆಗಿ ಮೆದುಳಲ್ಲಿ ಒಂಥರದ ಟ್ರಾಮಾ ಆಗುತ್ತೆ. ಇದೆಲ್ಲ ನೇರವಾಗಿ ಮಕ್ಕಳ ಕೋಪ ಮತ್ತೆ ಟ್ಯಾಂಟ್ರಮ್ಸ್ಗೆ ಕಾರಣ. ಅದೇ ಆಡಿಯೋ ಪಾಡ್ಕಾಸ್ಟ್ಸ್ ಅಥವಾ ಪ್ರಿಟೆಂಡ್ ಪ್ಲೇ ತರಹದ ಚಟುವಟಿಕೆಗಳು ಫೋಕಸ್ಡ್ ಬ್ರೈನ್ ಬೆಳೆಸೋಕೆ ತುಂಬಾ ಹೆಲ್ಪ್ ಮಾಡುತ್ತೆ. 3D ಕಾರ್ಟೂನ್ ಫುಲ್ ಸ್ಕ್ರೀನ್ ಇಮೇಜ್ಗಳ ಈ ಎಫೆಕ್ಟ್ ಖಂಡಿತ ಮಿಸ್ ಮಾಡಬಾರ್ದು. ಇಂಥ ಓವರ್ ಸ್ಟಿಮ್ಯುಲೇಷನ್ ಮತ್ತೆ ಮೆಲ್ಡೌನ್ಸ್ ತಡೆಯೋಕೆ ಒಂದು ಸೂಪರ್ ಟ್ರಿಕ್ ಇದೆ. ಅದೇ ಊಹಿಸಬಹುದಾದ ಪ್ರಿಡಿಕ್ಟಬಲ್ ಆದ ಡೈಲಿ ರೊಟೀನ್ ಕ್ರಿಯೇಟ್ ಮಾಡೋದು. ಈ 3 ಗಂಟೆಗಳು ಮಕ್ಕಳ ದಿನದಲ್ಲಿ ನಿಜವಾದ ಮ್ಯಾಜಿಕ್ ಅವರ್ಸ್. ಬೆಳಗ್ಗೆ 7 ಗಂಟೆಗೆ ಎದ್ದಾಗ ಪ್ರೀತಿಯ ಮಾತು ಅಪ್ಪುಗೆ, ಮಧ್ಯಾಹ್ನ 3 ಗಂಟೆಗೆ ಸ್ಕೂಲಿಂದ ಬಂದಾಗ ಅನ್ಕಂಡೀಷನಲ್ ಲವ್, ಹಾಗೆ ರಾತ್ರಿ 8 ಗಂಟೆಗೆ ಡಾರ್ಕ್ ರೂಮಲ್ಲಿ ಕಾಮ್ ಆಗಿ ಕನೆಕ್ಟ್ ಆಗೋದು. ಮಕ್ಕಳ ಮೆದುಳು ತುಂಬಾ ಸೆನ್ಸಿಟಿವ್ ಆಗಿರೋ ಈ ಟೈಮನ್ನ ಪ್ರೀತಿಯಿಂದ ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್.
ಕೊನೆಯದಾಗಿ ಬರೀ ಮಗುವಿನ ರೊಟೀನ್ ಅಷ್ಟೇ ಅಲ್ಲ, ಮಗುವಿನ ಬೆಳವಣಿಗೆಯನ್ನ ರೂಪಿಸೋ ಇಡೀ ಫ್ಯಾಮಿಲಿ ಎಕೋಸಿಸ್ಟಮ್ ಬಗ್ಗೆ ನೋಡೋಣ. ಎಕ್ಸ್ಟೆಂಡೆಡ್ ರಿಲೇಟಿವ್ಸ್ ಮತ್ತೆ ತಂದೆಯರ ಪಾತ್ರ ಇಲ್ಲಿ ತುಂಬಾ ದೊಡ್ಡದು. ಈ ನಂಬರ್ ನೋಡಿ ನಿಜಕ್ಕೂ ಶಾಕಿಂಗ್ ಅನ್ಸುತ್ತೆ. 72% ತಾಯಂದಿರು ಫ್ಯಾಮಿಲಿಯ ಸಪೋರ್ಟ್ ಇಲ್ಲದೆ ರೂಲ್ಸ್ ಬ್ರೇಕ್ ಆದಾಗ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಮನೆಯ ಬೇರೆ ಸದಸ್ಯರು ಅತಿಯಾದ ಸ್ವೀಟ್ಸ್ ಅಥವಾ ಸ್ಕ್ರೀನ್ ಟೈಮ್ ಕೊಟ್ಟು ರೂಲ್ಸ್ ಬ್ರೇಕ್ ಮಾಡಿದ್ರೆ ಅದು ಸಿಕ್ಕಾಪಟ್ಟೆ ಸ್ಟ್ರೆಸ್ ತರುತ್ತೆ. ಹಾಗಾಗಿ ಇಡೀ ಫ್ಯಾಮಿಲಿ ಒಂದೇ ಪೇಜಲ್ಲಿ ಇರೋದು ಅಂದರೆ ಎಲ್ಲರೂ ಸೇರಿ ಒಂದೇ ರೂಲ್ಸ್ ಫಾಲೋ ಮಾಡೋದು ಮಸ್ಟ್. ಆದರೆ ಇಲ್ಲೊಂದು ಪಾಸಿಟಿವ್ ಚೇಂಜ್ ಕೂಡ ಆಗ್ತಾ ಇದೆ. ಅದೇ ಮಾಡರ್ನ್ ಅಪ್ಪಂದಿರ ಹೊಸ ಯುಗ. ಇವತ್ತಿನ ಫಾದರ್ಸ್ ಬರೀ ದುಡಿಯೋಕೆ ಮಾತ್ರ ಸೀಮಿತ ಆಗಿಲ್ಲ. ಅಡಿಗೆ, ಕ್ಲೀನಿಂಗ್ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಡೀಪ್ ಆದ ಇಮೋಷನಲ್ ಸಪೋರ್ಟ್ ಕೊಡ್ತಾ ಟ್ರೆಡಿಷನಲ್ ಜೆಂಡರ್ ರೋಲ್ಸ್ ಅನ್ನ ಬ್ರೇಕ್ ಮಾಡ್ತಿದ್ದಾರೆ. ಅಚೀವ್ಮೆಂಟ್ಸ್ ಜೊತೆಗೆ ಎಫರ್ಟ್ಸ್ ಅನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇರೋದು ಮಕ್ಕಳ ಭವಿಷ್ಯಕ್ಕೆ ದೊಡ್ಡ ಆಂಕರ್ ತರಹ ಕೆಲಸ ಮಾಡ್ತಾ ಇದೆ. ಕೊನೆಯದಾಗಿ ಎಲ್ಲರನ್ನೂ ಯೋಚನೆಗೆ ಹಚ್ಚೋ ಒಂದು ಪವರ್ಫುಲ್ ಪ್ರಶ್ನೆ ಇಲ್ಲಿದೆ. ಇಂದಿನ ಪೋಷಕರು ಹಳೆ ತಲೆಮಾರಿನ ತಪ್ಪುಗಳನ್ನೇ ಮತ್ತೆ ರಿಪೀಟ್ ಮಾಡ್ತಾರಾ, ಅಥವಾ ಧೈರ್ಯವಾಗಿ ಹೆಜ್ಜೆ ಇಟ್ಟು ಹೊಸ ಗಡಿಗಳನ್ನು ನಿರ್ಮಿಸಿ ಮುಂದಿನ ಜನರೇಷನ್ಗೆ ಎಮೋಷನಲ್ ಆಗಿ ಸೇಫ್ ಆಗಿರೋ ವಾತಾವರಣ ಸೃಷ್ಟಿಸ್ತಾರಾ? ಇದು ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ.